ಶರಣ್ರಿಯಪ್ಪ ಎಲ್ಲರೂ ಚಲೋ ಇದ್ರಿ ಅಂತ ಭಾವಿಸ್ತೀನಿ ರೀ. ಮೊನ್ನೆ ಬೆಂಗಳೂರಿಗೆ ಹೋಗಿದ್ದಲ್ಲ, ಅವಾಗ G2 ಪ್ರಾಡಕ್ಟ್ಸಿಗೆ ಅಂತ ಹೋಗಿದ್ದೆ. ಅದು ಒಂದು ಔಟ್ ಆಫ್ ಸ್ಟಾಕ್ಸ್ ಇತ್ತು. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ ಥರ್ಡ್ ಪಾರ್ಟಿಯಿಂದ ಅಪ್ಲೈ ಮಾಡಿ ಆನ್ಲೈನಲ್ಲಿ ತರಿಸ್ಕೊಂಡೀನಿ. ಬಟ್ ನಾನು ಥರ್ಡ್ ಪಾರ್ಟಿ ಅನ್ನತ್ಲೇ ಸ್ವಲ್ಪ ರಿಸ್ಕ್ ಜಾಸ್ತಿ ಇತ್ತು. ಯಾಕಂದರೆ ಪೇಮೆಂಟ್ ಮಾಡಿದರೆ ಅದು ಆ್ಯಕ್ಚುಲಿ ಕ್ಯಾಶ್ ಆನ್ ಡೆಲಿವರಿ ಇದ್ದಿದ್ದಿಲ್ಲ. ಸೊ ಏನಾಗಲಿ ಅಂದು ಕಂಪ್ಲೀಟ್ ರಿಸರ್ಚ್ ಮಾಡಿ ಒಂದು ಜಿ ಪಿ ಪ್ರಾಡಕ್ಟ್ಸ್ ಅಂತೇಳಿ ಅದು ಇತ್ತು ಡೆಲ್ಲಿಯಿಂದ. ಸೊ ಅದಕ್ಕೋಸ್ಕರ ಡೈರೆಕ್ಟ್ ಪೇಮೆಂಟ್ ಮಾಡೇ ತರಿಸ್ಕೊಂಡೆ. ಅದು ಆಲ್ಮೋಸ್ಟ್ ಆಲು ಲೈಕ್ ಅದು ಏನಪ್ಪ ಅಂತಂದ್ರೆ ಮೆಟೀರಿಯಲ್ಲು ಮೀಡಿಯಾ ಮೋಡ್ ಅಂತೇಳಿ. ಅದು ನನ್ನ ಗೋಪ್ರೋ ಆ್ಯಕ್ಸೆಸರಿಗೆ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋದೈತಿ ನೆಕ್ಸ್ಟ್ ಬರೋ ಲಾಗ್ಸಿಗೆಲ್ಲ. ಯಾಕಂದ್ರೆ ನಾನು ಈ ಒಂದು ಮೋಟೋ ಲಾಗಿಂಗ್ ಸೆಟಪ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಅದು ಮೀಡಿಯಾ ಮೋಡ್ ಬೇಕಾಯಿತು. ಅದ್ರ ಇಲ್ಲಾಂದರೆ ನನಗೆ ಲೈಕ್ 3.5 mm ಜಾಕ್ ಸಿಗ್ತಿತ್ತು, ಅಂದರೆ ಅಡಾಪ್ಟರ್ ಸಿಗ್ತಿತ್ತು. ಅದಕ್ಕೆ ಕಾಸ್ಟ್ ಬಂದುಬಿಟ್ಟು 4800. ಇದಕ್ಕೆ ಬಂದುಬಿಟ್ಟು 8000. ಅವ್ರು G2 ಪ್ರಾಡಕ್ಟ್ಸ್ ಹೇಳಿದ್ದು 8000 ಅಂತೇಳಿ, ಬಟ್ ನನಗೆ ಸಿಕ್ಕಿದ್ದು 7000 ಸಿಕ್ಕಿದೆ. ಅದು ಒಳ್ಳೆ ನನಗೆ ಅದೊಂದು ಖುಷಿ ಆಯಿತು, 1000 ಕಮ್ಮಿನೇ ಆಯಿತು. ಸೊ ಅದಕ್ಕೋಸ್ಕರ ನಾನು ಸೀದಾ ಮೀಡಿಯಾ ಮೋಡಿಗೆ ಹೋಗೋಣ ಅಂತೇಳಿ. ಅದರ ಮೀಡಿಯಾ ಮೋಡಿಗೆ ಅಡ್ವಾಂಟೇಜಸ್ ಜಾಸ್ತಿ ಇದ್ದವು. ನೆಕ್ಸ್ಟು ಅದರ ಡಿಸ್ಅಡ್ವಾಂಟೇಜಸ್ಸು ಅಂದರೆ ಒಂದೇ ಸಿಲ್ಲಿ, ಅದನ್ನು ಅನ್ಬಾಕ್ಸ್ ಮಾಡೋಣ ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು DTDC ಕೊರಿಯರಿಂದ ಬಂದಿತ್ತು ಅದು. ಸೊ ಅಲ್ಲೇ ಮನೆಯಿಂದ ಬೇಗ ಬರುತ್ತಲೇ ಅನ್ಬಾಕ್ಸ್ ಮಾಡಿದೆ. ಯಾಕಂದರೆ ನನಗೆ ಥರ್ಡ್ ಪಾರ್ಟಿ ಅಲ್ಲ, ಅದಕ್ಕೋಸ್ಕರ ಅಲ್ಲೇ ಡೈರೆಕ್ಟ್ ಅನ್ಬಾಕ್ಸ್ ಮಾಡಿ ಚೆಕ್ ಮಾಡಿದೆ. ಜೆನ್ಯೂನ್ ಇತ್ತು ಪ್ರಾಡಕ್ಟ್ ಎಲ್ಲ. ಸೊ ಡೈರೆಕ್ಟ್ ಪ್ರಾಡಕ್ಟಿಗೆ ಬಂದುಬಿಡೋಣ. ಇದೇ ನೋಡಿ, ಇದೇ ಮೀಡಿಯಾ ಮೋಡ್ ಅಂತೇಳಿ. ಇದು ಮೀಡಿಯಾ ಮೋಡ್ ಅಂತಾರೆ ಇದಕ್ಕೆ. ಸೊ ಇದು ನನಗೆ ವೆರಿ ಇಂಪಾರ್ಟೆಂಟ್ ರೋಲ್. ಲೈಕ್ ಇದರಿಂದ ನನಗೆ ಏನೇನು ಬೆನಿಫಿಟ್ ಅಂತೇಳಿ ಮುಂದೆ ಹೇಳ್ತೀನಿ. ಸೊ ಇದು ಗೋಪ್ರೋ Hero 13, 12, 11, 10 ಆ್ಯಂಡ್ 9ಗೆ ಬರುತ್ತೆ ಮೀಡಿಯಾ ಮೋಡ್ ಅಂತೇಳಿ. ಅದರೊಳಗೆ ಏನೇನು ಇರುತ್ತೆ ಅಂತೇಳಿ ಓಪನ್ ಮಾಡೋಣ. ಆ್ಯಕ್ಚುಲಿ ಮೊನ್ನೆ ಓಪನ್ ಮಾಡಿದ್ದೆ, ನಾವು ಓಪನ್ ಮಾಡಿ ಎಲ್ಲ ಚೆಕ್ ಮಾಡಿದ್ದೆ. ಬನ್ನಿ ಡೈರೆಕ್ಟ್ ಅನ್ಬಾಕ್ಸ್ ಮಾಡಿಬಿಡೋಣ. ಬಂದ್ರೆ ಒಂದು ಯೂಸರ್ ಮ್ಯಾನ್ಯಲ್ ಇರ್ತೈತಿ, ಅದೆಲ್ಲ ಲೈಫ್ ಟೈಮ್ ವಾರಂಟಿ ಅಂತ ಇದೆ. ನೆಕ್ಸ್ಟು ಒಂದು ಮೀಡಿಯಾ ಮೋಡಿಂದು ಇದಿದೆ, ಗೈಡ್ ಇದೆ, ಯೂಸರ್ ಗೈಡು. ಸೊ ಹೆಂಗೆ ಅಡಾಪ್ಟ್ ಮಾಡ್ಕೋಬೇಕು, ಹೆಂಗೆ ಪಿನ್ ಮಾಡ್ಕೋಬೇಕು ಅಂತೇಳಿ ಇಲ್ಲಿ ಸೈಡಿಗೆ ಇಟ್ಬಿಡೋಣ ನನ್ನ. ನೆಕ್ಸ್ಟು ಡೈರೆಕ್ಟ್ ಬಂದುಬಿಟ್ರೆ ಒಂದು ಎಲ್ ಶೇಪ್ ನನಗೆ ಅಡಾಪ್ಟರ್ ಸಿಗುತ್ತೆ. ಇದು ಎಲ್ ಜಾಕ್ ಇದು. ಲೈಕ್ ಇದಕ್ಕೆ ಮೋಟೋ ಲಾಗಿಂಗ್ ಬೇಕಾಗತ್ತೆ. ಇದು ಒರಿಜಿನಲ್ಲು G2 ಇದು ಗೋಪ್ರೋದು ಅಂತ ಹೇಳಿ ಬರೆದಿದ್ದಾರೆ ನೋಡಿ. ನೆಕ್ಸ್ಟು ಅದನ್ನು ಬಿಟ್ಟರೆ ಒಂದು ಸ್ಕ್ರೂ. ನೆಕ್ಸ್ಟ್ ಬರೋದೇ ಒಂದು ಇಷ್ಟೇ ನೋಡಿರಿ ಇರೋದು ಮೀಡಿಯಾ ಮೋಡಿದು. ಒಂದು ವಿಂಡ್ಶೀಲ್ಡು ಈ ಮೀಡಿಯಾ ಮೋಡಿಗೆ. ನೆಕ್ಸ್ಟು ಅದನ್ನು ಬಿಟ್ಟರೆ ಕಂಪ್ಲೀಟ್ ಒಂದು ಮೀಡಿಯಾ ಮೋಡ್ ಇಷ್ಟೇ ಇರೋದಿದು. ಸೊ ಇದಕ್ಕೆ ನಾವು ಪೇ ಮಾಡಿದ್ದು 7000 ರುಪೀಸ್, ಆಲ್ಮೋಸ್ಟ್ 7100 ರುಪೀಸ್ ಏನೋ ಪೇ ಮಾಡಿದೆ. ಸೊ ಇದ್ರದ್ದು ಏನಪ್ಪ ಅಂತಂದ್ರೆ ಇದಕ್ಕೆ ಏನೇನು ಹೆಲ್ಪ್ಫುಲ್ ಆಗುತ್ತಂದ್ರೆ ಇದ್ರದ್ದು. ಸೊ ವಿಂಡ್ಶೀಲ್ಡು ಇದ್ರದ್ದು ಹೇಳ್ತೇನೆ ಯೂಸ್ಫುಲ್ಲು. ವಿಂಡ್ಶೀಲ್ಡ್ ಹಿಂಗೆ ಹಾಕ್ಬಿಟ್ರೆ ಮುಗೀತು. ಇದೆ ನೋಡಿ, ಇದಕ್ಕೆ ಹೆಂಗೆ ಬೆನಿಫಿಟ್ ಅಂದರೆ ಅಡ್ವಾಂಟೇಜ್ ಅಂದರೆ ನನಗೆ ಒಂದು ನೋಡಿ, ಇಲ್ಲಿ ಡೈರೆಕ್ಟ್ ಇಲ್ಲೇ ಚಾರ್ಜ್ ಮಾಡ್ಬೋದು. ನೆಕ್ಸ್ಟು ಇಲ್ಲಿಂದ ಅಡಾಪ್ಟರ್ ಪ್ಲಗ್ ಚಾರ್ಜ್ ಮಾಡ್ಬೋದು. ನೆಕ್ಸ್ಟು ನನಗೆ ಇನ್ನೊಂದು ಎಸ್ಪೆಷಲಿ ಏನಂತ ಕೊಟ್ಟಾರೆ ಅಂದರೆ ಇದಕ್ಕೆ ಒಂದು 3.5 mm ಜಾಕ್ ಕೊಟ್ಟಿದ್ದಾನೆ. ಅದು ಒಳ್ಳೆ ಲೈಕ್ ನನಗೆ ಇದು ವೆರಿ ಇಂಪಾರ್ಟೆಂಟು, ಯಾಕಂದರೆ ಮೈಕ್ ಅಡಾಪ್ಟ್ರಿಗೆ. ನೆಕ್ಸ್ಟು ನಮಗೇನು ಯೂಸ್ ಮಾಡೋಕ್ಕೆ ಬರುತ್ತೆ. ಅದು ನೋಡಿದ್ದೀನಿ ನಾನು ಆಲ್ಮೋಸ್ಟ್ ಅಲ್ಲಿ ಒಂದು 3-4 ಮೋಟೋ ವ್ಲಾಗರ್ಸ್ ಕಡೆ ಹಿಂಗೆ ಡೋರ್ ಓಪನ್ ಮಾಡಬೇಕು. ಇಷ್ಟಕ್ಕೆ ನಾನು 7500 ರುಪೀಸ್ ಪೇ ಮಾಡಿರೋದು. ಇದನ್ನ ಪ್ಲಗ್ ಮಾಡಿ ತೋರಿಸ್ತೀನಿ ಹೆಂಗೆ ಯೂಸ್ ಆಗುತ್ತೆ ಅಂತೇಳಿ. ನಮ್ಮದು ಗೋಪ್ರೋ Hero 11 ಇದೆ ನನ್ನ ಕಡೆ, ನಮಗೆ ಗೊತ್ತಿರೋ ವಿಷಯ ಅದು. ಇದರಿಂದ ನಾನು ಇದನ್ನು ಮಾಡ್ತಾಯಿದ್ದೆ. ಡೈರೆಕ್ಟ್ ಒಂದು ಪ್ಲಗ್ ಮಾಡಿ ತೋರಿಸ್ತೀನಿ ಹೆಂಗೆ ಯೂಸ್ಫುಲ್ ಆಗುತ್ತೆ ಅಂತೇಳಿ. ನೋಡಿ, ಇದು ಡೋರು, ಇದು ಇಂಪಾರ್ಟೆಂಟ್ ಡೋರ್. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ವಾಟರ್ ಪ್ರೂಫ್ ಆಗ್ಬೇಕಂದ್ರೆ ಈ ಡೋರ್ ಹಾಕಲೇಬೇಕು. ಸೊ ಇದನ್ನು ಹಾಕಿದ ಮಾತ್ರ ವಾಟರ್ ಪ್ರೂಫ್, ಕಂಪ್ಲೀಟ್ ವಾಟರ್ ಪ್ರೂಫ್. ಅಂದರೆ ಆಲ್ಮೋಸ್ಟ್ ಅಲ್ಲಿ 9 to 10 feet ಮೆಟನೂ ಅಂಡರ್ ವಾಟರ್ನಾಗ ಹೋಗ್ಬೋದು. ಸೊ ಅದನ್ನು ತೆಗೆದು ನೆಕ್ಸ್ಟು ಗೋಪ್ರೋ ಅಂದರೆ ಮೀಡಿಯಾ ಮೋಡ್ನ ಡೈರೆಕ್ಟ್ ನೋಡಿ ಹಿಂಗಿರುತ್ತೆ. ಸೊ ನಮಗೆ ಆ ಕೇಸ್ನ ಈ ಪಿನ್ ಇರುತ್ತಲ್ಲ, ಈ ಪಿನ್ನು ಈ ಚಾರ್ಜರ್ಗೆ ಇದ್ರಾಗ ಹೋಗ್ಬೇಕು, ಗೋಪ್ರೋ ಇದರಲ್ಲಿ.
ನೋಡಿ ಲಾಕ್ ಆಯ್ತು ಟಕ್ ಅಂತ ಸೌಂಡು. ಸೊ ನೋಡಿ ಇಷ್ಟು ಗೋಪ್ರದಿರೋದು. ನೆಕ್ಸ್ಟು ಇದನ್ನು ನೀವು ಮೋಟೋ ವ್ಲಾಗಿಂಗ್ ಹೆಂಗೆ ಸೆಟ್ ಆಗುತ್ತೆ ಅಂತಾರೆ, ಹಿಂಗೂ ಮಾಡ್ಕೋಬೋದು. ಸೊ ಇದರಲ್ಲಿ ಒಂದು ವಿಡಿಯೋ ಮಾಡಿ ತೋರಿಸ್ತೇನೆ ನಿಮಗೆ. ನಾನು ನೆಕ್ಸ್ಟ್ ಇನ್ನೊಂದು ಅನ್ಬಾಕ್ಸಿಂಗ್ ಮಾಡೋಕ್ಕೆ ಬಂದೆ, ಮರ್ತಾರೆ ಬಿಟ್ಟಿದ್ದನ್ನು. ಏನಪ್ಪ ಅಂತಂದ್ರೆ ನಾನು ಇಲ್ಲೇ ಇದೆ. ಸೊ ನಾನು ಒಂದು ಮೈಕ್ ತಂದಿದ್ದೆ, ಲೈಕ್ ಅಲ್ಲಿ G2 ಪ್ರೊಡಕ್ಷನಲ್ಲಿ ಮೈಕ್ ತಂದಿದ್ದೆ. ಇದಕ್ಕೆ ಆಲ್ಮೋಸ್ಟ್ ಒಂದು 1100 ರೂಪೀಸನ್ನು ಪೇ ಮಾಡಿದೆ. 3.5 mm ಮತ್ತು ಕನೆಕ್ಟ್ರ್ ಬೇಕೇ ಅದಕ್ಕೆ ಒಂದು ರಾಗಿಂದು ಇದನ್ನು ತಂದಿದ್ದೆ ಕನೆಕ್ಟ್ರು. ಸೊ ಇದು 3.5 mm ಜಾಕು, 2.5 mm. ನಂದು ಮೀಡಿಯಾ ಮೋಡಿಗೆ ಬೇಕಾಗಿರೋದು 2.5 mm. ಅದರಿಂದ ನಾನು 3.5 mm ಕನ್ವರ್ಟ್ ಮಾಡ್ಕೋಬೇಕು. ತೋರಿಸ್ತೀನಿ ನೋಡಿ. ಸೊ ಇದಕ್ಕೆ ಹಿಂಗೆ ಪ್ಲಗ್ ಮಾಡಿ, ಇದಕ್ಕೆ ನೀವು ಆರಾಮ್ಸೆ ಇದನ್ನು ಸೆಟ್ ಮಾಡ್ಕೋಬೋದು, ಮೈಕು ಸೆಟ್ ಮಾಡ್ಕೋಬೋದು. ರಾಗ್ ಮೈಕ್ ಆಯಿತು, ದೊಡ್ಡ ಮೈಕ್ಸ್ ಆಯಿತು, DJI ಮೈಕ್ ಆಯಿತು. ನೆಕ್ಸ್ಟು ಇದರಿಂದ ನೋಡಿ ಹಿಂಗೆ ಕನೆಕ್ಟ್ ಮಾಡ್ಕೊಂಬಿಟ್ರೆ ಮುಗೀತು. ಇದಿಷ್ಟು ನಂದು ಮೋಟೋ ವ್ಲಾಗಿಂಗ್ ಸೆಟಪ್ ರೆಡಿ ಆಗೋರು. ಬೇಗ ನನಗೊಂದು ಹೆಲ್ಮೆಟ್ ಬರ್ತಾಯಿದೆ, ಆಲ್ಮೋಸ್ಟ್ ಆಲ್ ಆರ್ಡ್ರ್ ಮಾಡಿದ್ದೀನಿ. ಬಟ್ ನನ್ನ ಕಲರ್ ಸಿಗಲಿಲ್ಲ, ರೆಡ್ ಕಲರ್ ಸಿಕ್ತು, ಅದನ್ನೇ ಆರ್ಡ್ರ್ ಮಾಡಿದೆ, ಏನಾಗಲ್ಲ ಅಂತೇಳಿ. ಸೊ ಇದರಿಂದ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ವಾಯ್ಸ್ ಹೆಂಗೆ ಕ್ಲಿಯರಾಗಿ ಕೇಳ್ತಾ ಇದೆ ನೋಡಿ, ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸಿ. ಸಣ್ಣದೊಂದು ಶಾರ್ಟ್ ವಿಡಿಯೋ ನೋಡೋಣ ಹೆಂಗೆ ಬರುತ್ತಂತೇಳಿ. ಸೊ ಡೈರೆಕ್ಟ್ ಆನ್ ಮಾಡೋಣ. ಆನ್ ಆಯ್ತು ಮೈಕು. ಮೀಡಿಯಾ ಮೋಡ್ ಕನೆಕ್ಷನ್ ಅಂತೇಳಿ ಬಂತು. ಮೈಕು ಸೆಟಪ್ ಆಗಿದೆ. ಹಲೋ, ಫುಲ್ಲು ಮೈಕ್ ಇದೆ ಕಂಪ್ಲೀಟ್. ಇದ್ರಾಗ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ, ನೋಡೋಣ ಹೆಂಗಾಗತ್ತೆ ಅಂತೇಳಿ. ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸಿ. ಏನಪ್ಪ ಅಂತಂದ್ರೆ ಕಂಪ್ಲೀಟ್ ಮೈಕ್ ಮುಖಾಂತರ ಮಾಡ್ತಾಯಿದ್ದೀನಿ. ಅದು ಮೀಡಿಯಾ ಮೋಡ್ ಕನೆಕ್ಟ್ ಆಗೈತಿ. ಹಂಗೆ 2.5 mm ಮೈಕ್, ಇದು 3.5 mm ಜಾಕು. ಅಲ್ಲಿಂದ ಕನೆಕ್ಟ್ ಮಾಡ್ಕೊಂಡು ಇದನ್ನು ಮಾತಾಡ್ತಾ ಇರೋದು. ನಮ್ಮನೆ ವಾಯ್ಸ್ ಕೇಳ್ತದೆ ಅಂತೇಳಿ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ನನಗೆ ಒಂದು ಗೇಮ್ ಚೇಂಜರ್ ಅಂತ ಅನ್ನಿಸ್ಬೋದು ಇದು ಮುಂದೆ ಮೇ ಬಿ, ಯಾಕಂದರೆ ನಾನು ಮೋಟೋ ಬ್ಲಾಗಿಂಗ್ ಸೆಟಪ್ ಮಾಡ್ಬೇಕಂತ ಹೇಳಿದ್ದೆ ನಿಮಗೆ. ಸೊ ಅದಕ್ಕೋಸ್ಕರ ಇದನ್ನು ಮೀಡಿಯಾ ಮೋಡು ತಗೊಂಡೆ. ಲೈಕ್ ಅಡಾಪ್ಟರ್ ಸಿಗ್ತಿತ್ತು, ಬಟ್ ಅದ್ರ ಬದಲು ಇದನ್ನೇ ತಗೋಬೇಕಂತ ಪ್ಲ್ಯಾನ್ ಮಾಡಿದೆ. ನಿಮ್ಮ ವಾಯ್ಸ್ ತಿಳಿಸಿ ಹೆಂಗೆ ಕೇಳ್ತಾ ಇದೆ, ಅಂದರೆ ಲೈಕ್ ವಾಯ್ಸ್ ಹೆಂಗೆ ಕೇಳ್ತದೆ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟು ನಿಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.